ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಮುದ್ರಾ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದು ಹೇಗೆ, ದಾಖಲೆಗಳು ಏನೆಲ್ಲ ಬೇಕಾಗುತ್ತೆ, ಆನ್ಲೈನ್ ಮುಖಾಂತರ ಈ ಒಂದು ಮುದ್ರಾ ಯೋಜನೆ ಮುಖಾಂತರ ಎಷ್ಟು ಬಗೆಯ ಲೋನ್ಗಳು ಸಿಗ್ತವೆ, ಸಬ್ಸಿಡಿ ಸಾಲ ಎಷ್ಟು ಇರುತ್ತೆ, ಸೊ ಅನ್ನೋದ್ರ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನ ತಿಳಿದುಕೊಳ್ತಾ ಹೋಗೋಣ. ಸೊ ಚಾನಲ್ಗೆ ಹೊಸಬರಿದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಮಾಹಿತಿಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಮೊದಲನೇದಾಗಿ ನಾವು ನಮ್ಮ ಒಂದು ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಜನ ಸಮರ್ಥ ಅಂತ ಹೇಳಿ ಟೈಪ್ ಮಾಡಿ. ಇಲ್ಲಿ ನೋಡಿ ಮೊದಲು ಬರುತ್ತಲ್ವಾ ಜನ ಸಮರ್ಥ ಅಂತ ಹೇಳಿ, ಇದನ್ನ ಎಂಟರ್ ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಮೊದಲನೇದು ಲಿಂಕ್ ಬಂದಿರುತ್ತಲ್ವಾ, ಇಲ್ಲಿ ನೋಡಿ ಮೊದಲು ಬಂದಿರೋ ಲಿಂಕ್ ಜನ ಸಮರ್ಥ ನ್ಯಾಷನಲ್ ಪೋರ್ಟಲ್ ಫಾರ್ ಗೌರ್ಮೆಂಟ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಂತ ಹೇಳಿದೆ. ಸೊ ಈ ಒಂದು ಲಿಂಕ್ ಅನ್ನ ನೀವು ಓಪನ್ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲಿ ನಿಮ್ಗೆ ಬಹಳ ಇಂಪಾರ್ಟೆಂಟ್ ಇರುವಂತಹ ಮಾಹಿತಿಗಳನ್ನ ಮಾತ್ರ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಲೋನಿಗೆ ಏನೆಲ್ಲ ಅವಶ್ಯಕತೆ ಇದೆ, ಫಾರ್ಮ್ ಅನ್ನ ನೀವು ಆನ್ಲೈನ್ ಮುಖಾಂತರ ಏನೆಲ್ಲ ತುಂಬಬೇಕು, ಹೇಗೆ ತುಂಬಬೇಕು ಅಂತ ಅನ್ನೋದು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಏನ್ ಮಾಹಿತಿ ಕೊಡ್ತಾ ಇದ್ದೇನೆ ಅನ್ನೋದು ತಿಳಿಯೋದಿಲ್ಲ. ಇಲ್ಲಿ ನೋಡಿ ನಿಮ್ಮ ಒಂದು ಲ್ಯಾಂಗ್ವೇಜ್ ಇಂಗ್ಲಿಷ್ ಇದ್ರೆ ಇಂಗ್ಲಿಷ್ ನಿಮ್ಗೆ ಈಸಿ ಆದ್ರೆ ಇಂಗ್ಲಿಷ್ ತಗೊಳ್ಳಿ. ನಾವು ಕನ್ನಡದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಇಲ್ಲಿ ಯಾವುದೇ ತರ ಇಲ್ಲಿ ಯಾರಿಗೂ ತಿಳಿದೇ ಇರೋ ತರ ಆಗ್ಬಾರ್ದು ಅಂತ ಅನ್ನೋದ್ರ ಸಂಬಂಧ ಇಲ್ಲಿ ನೋಡಿ ಅರ್ಜಿದಾರರ ಗಮನಕ್ಕೆ ಇಲ್ಲಿ ಇಂಪಾರ್ಟೆಂಟ್ ಇದು. ಈ ಒಂದು ಪೋರ್ಟಲ್ ನಲ್ಲಿ ನೀವು ಅರ್ಜಿಯನ್ನ ಹಾಕುವಾಗ ಯಾವುದೇ ತರ ಹಣವನ್ನ ಪಾವತಿ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಇಲ್ಲಿ ಯಾರಾದ್ರೂ ನಿಮ್ಗೆ ಹಣ ಕೇಳಿದ್ರೆ ಹಣವನ್ನ ಕೊಡ್ಲಿಕ್ಕೆ ಅಥವಾ ಪಾವತಿ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಇದನ್ನ ಕ್ಲೋಸ್ ಮಾಡ್ಕೊಳ್ಳಿ. ಇದೊಂದು ಇಂಪಾರ್ಟೆಂಟ್ ನೋಟಿಸ್ ಬಂದಿತ್ತಲ್ವಾ, ಅದನ್ನ ನಂತರ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದಾಗ ನಿಮ್ಗೆ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಕೃಷಿ ಸಾಲ, ಕಿಸಾನ್ ಕ್ರೆಡಿಟ್ ಕಾರ್ಡ್, ಎರಡು ಯೋಜನೆಗಳು ಲಭ್ಯವಿದೆ. ರೈತರಿಗೆ ಅವರ ಸಾಲದ ಅಗತ್ಯಗಳನ್ನು ಪೂರೈಸಲು ಸಾಕಷ್ಟು ಮೊತ್ತದಲ್ಲಿ ಸಕಾಲಿಕ ಸಾಲವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಸೊ ಇದನ್ನ ಎಲ್ಲಾನು ಒಂದೊಂದಾಗಿ ನಾನು ನಿಮ್ಗೆ ತಿಳಿಸ್ಕೊಳ್ಳಿಕ್ ಆಗೋದಿಲ್ಲ, ಯಾವ್ದಾದ್ರು ಒಂದನ್ನ ನಿಮ್ಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ಇದನ್ನ ನೀವು ನೋಡ್ಕೊಳ್ಳಿ. ಬಹಳ ಜನರು ನಂಗೆ ಕಮೆಂಟ್ ಮಾಡಿದ್ರು ಏನಂತ ಅಂದ್ರೆ, ಮುದ್ರಾ ಯೋಜನೆಯಲ್ಲಿ ಸಿಗುವಂತ ಸಾಲ ಸೌಲಭ್ಯಗಳ ಬಗ್ಗೆ ಒಂದು ವಿಡಿಯೋನ ಮಾಡಿ ಅಂತ ಹೇಳಿ. ಸೊ ಅದಕ್ಕಾಗಿ ಈ ಒಂದು ಪರ್ಟಿಕ್ಯುಲರ್ಲಿ ವಿಡಿಯೋನ ಮಾಡ್ತಾ ಇದ್ದೀನಿ. ಇಲ್ಲಿ ವ್ಯಾಪಾರ ಚಟುವಟಿಕೆ ಸಾಲಗಳು ಅಂತ ಇದೆ ನೋಡಿ, 6 ಯೋಜನೆಗಳಲ್ಲಿ ಈ ಒಂದು ವ್ಯಾಪಾರ ಚಟುವಟಿಕೆಗಳ ಸಾಲ ಸಿಗುತ್ತೆ. ಸೊ ಇಲ್ಲಿ ಅರ್ಹತೆಯನ್ನು ಪರಿಶೀಲಿಸಲು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ಒಂದೊಂದಾಗಿ ಇಲ್ಲಿ ಮಾಹಿತಿಯನ್ನ ತಿಳಿಯೋಣ. ಇಲ್ಲಿ ನೋಡಿ, ನಿಮ್ಮ ಅರ್ಹತೆಯನ್ನು ಪರಿಶೀಲಿಸೋಕೆ ಇಲ್ಲಿ ಕ್ವಶನ್ ಗಳನ್ನ ಕೇಳ್ತಾ ಇದ್ದಾರೆ. ನಿಮಗಾಗಿ ಉತ್ತಮ ಯೋಜನೆಗೆ ಮಾರ್ಗದರ್ಶನ ಮಾಡಲು ನಮಗೆ ಸಹಾಯ ಮಾಡಲು ಸೂಕ್ತವಾದ ಆಯ್ಕೆಯನ್ನು ಆರಿಸಿ. ಸೊ ಇಲ್ಲಿ ನಿಮ್ಗೆ ಕೇಳ್ತಾ ಇದ್ದಾರೆ, ನೀವು ನೇಕಾರರ ಸಾಲ ಪಡಿಬೇಕಂತ ಇದ್ದೀರಾ, ಅಥವಾ ಬೀದಿ ವ್ಯಾಪಾರಿಗಳಿಗೆ ಸಾಲ ಪಡಿಬೇಕಂತ ಇದ್ದೀರಾ, ಇತರೆ ವ್ಯಾಪಾರಗಳ ಸಾಲ ಯಾವ್ದಾದ್ರೂ ಇರಬಹುದು. ಈ 4 ಆಪ್ಷನ್ ಗಳಲ್ಲಿ ಇಲ್ಲದೆ ಇರುವಂತದ್ದು ಯಾವ್ದು ವ್ಯಾಪಾರ ಇರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಈ 3 ನಿಮ್ಗೆ ಇಲ್ಲ ಅಂತಂದ್ರೆ ಇತರೆ ವ್ಯಾಪಾರ ಅಂತ ಹೇಳಿ, ಇತರೆ ವ್ಯವಹಾರ ಸಾಲ ಅಂತ ಹೇಳಿ ಇಟ್ಕೊಳ್ಳಿ, ಅಥವಾ ಬೀದಿ ವ್ಯಾಪಾರಿಗಳಿಗೆ ಸಾಲ ಅಂತ ಹೇಳಿ ಇಟ್ಕೊಳ್ಳಿ. ಯಾವ್ದಾದ್ರು ಇವು 4 ಆಪ್ಷನ್ ಗಳಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಕೆಲಸಕ್ಕೆ ಅನುಗುಣವಾದ ಆಪ್ಷನ್ ಅನ್ನ. ಇಲ್ಲಿ ನೀವು ಮಾಡುತ್ತಿರುವ ಅಥವಾ ಮಾಡಲು ಉದ್ದೇಶಿಸಿರುವ ವ್ಯಾಪಾರ ಚಟುವಟಿಕೆಯ ಪ್ರಕಾರವನ್ನ ಆಯ್ಕೆ ಮಾಡಿ. ನೀವು ಆಲ್ರೆಡಿ ಇಲ್ಲಿ ವ್ಯಾಪಾರ ಶುರು ಮಾಡಿದ್ದೀರಾ ಅಥವಾ ಹೊಸದಾಗಿ ಮಾಡ್ತಾ ಇದ್ದೀರಾ ಅಂತ ಅನ್ನೋದನ್ನ ಕೇಳ್ತಾ ಇದೆ. ಇಲ್ಲಿ ಹೊಸದಾಗಿ ವ್ಯಾಪಾರ ಮಾಡ್ತಾ ಇರೋರು ಹೊಸ ಅಂತ ಹೇಳಿ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಇಲ್ಲಿ 8ನೇ ತರಗತಿಯಲ್ಲಿ ಉತ್ತೀರ್ಣರಾಗಿದ್ದೀರಾ ಅಂತ ಹೇಳಿ ಕೇಳ್ತಾ ಇದ್ರೆ, ಯಾಕಂದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಅದು. ಸೊ ಹಾಗಾಗಿ ಇಲ್ಲಿ ಪಾಸ್ ಆಗಿದ್ರೆ 8ನೇ ತರಗತಿಯಲ್ಲಿ ಹೌದು ಅಂತ ಹೇಳಿ ಹಾಕೊಳ್ಳಿ, ಇಲ್ದಿದ್ರೆ ಇಲ್ಲ ಅಂತ ಹೇಳಿ ಹಾಕೊಳ್ಳಿ. ನೀವು ಇಡಿಪಿ ತರಬೇತಿ ಪಡೆದಿದ್ದೀರಾ. ಇಡಿಪಿ ಅಂತಂದ್ರೆ ಏನು ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ಇಲ್ಲಿ ನೋಡಿ, ಇಲ್ಲಿ ಒಂದು ಐ ಬಟನ್ ಕಾಣ್ತಾ ಇದಲ್ಲ, ಇದ್ರ ಮೇಲೆ ಇಟ್ರೆ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂದ್ರೆ ನೀವೇನಾದ್ರೂ ಕೆಲಸದ ಬಗ್ಗೆ ಮಾಹಿತಿಯನ್ನ ಎಲ್ಲಾದ್ರೂ ಕಲ್ಕೊಂಡಿದ್ದೀರಾ, ಸರ್ಕಾರದಿಂದ ಏನಾದ್ರೂ ಸರ್ಟಿಫಿಕೇಟ್ ಅನ್ನ ಪಡ್ಕೊಂಡಿದ್ದೀರಾ ಅಂತ ಹೇಳಿ ಅನ್ನೋದು ಇಲ್ಲಿ ಇದರ ಅರ್ಥ. ಇದ್ರೆ ಹೌದು ಅಂತ ಹಾಕಿ, ಇಲ್ದಿದ್ರೆ ಇಲ್ಲ ಅಂತ ಹೇಳಿ ಹಾಕೊಳ್ಳಿ. ಸರಿನಾ? ನಿಮ್ಮ ವ್ಯವಹಾರದ ಸ್ವರೂಪವನ್ನು ಆಯ್ಕೆ ಮಾಡಿ. ನೀವೇನಾದ್ರೂ ಉತ್ಪಾದನೆ ಮಾಡ್ತಾ ಇದ್ದೀರಾ, ಏನಾದ್ರೂ ರೆಡಿ ಮಾಡ್ತಾ ಇದ್ದೀರಾ, ಅಥವಾ ವ್ಯವಹಾರ ಅಂದ್ರೆ ಈಗ ಕೊಡು ತಗೊಳ್ಳೋ ವ್ಯವಹಾರ ಏನಾದ್ರೂ ಮಾಡ್ತಾ ಇದ್ದೀರಾ, ಟ್ರೇಡಿಂಗ್ ಏನಾದ್ರೂ ಮಾಡ್ತಾ ಇದ್ದೀರಾ, ಇವು 3 ಆಪ್ಷನ್ ಗಳಲ್ಲಿ ನೀವು, ಬಹಳ ಜನರು ವ್ಯವಹಾರ ಸೇವೆಗಳು ಅಥವಾ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ಲಿಕ್ಕೆ ತಗೊಳ್ತಿರ್ತಾರೆ. ಹಾಗಾಗಿ ವ್ಯವಹಾರ ಸೇವೆಗಳು ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಲಿಂಗವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ನೀವು ಗಂಡು ಮಕ್ಕಳು, ಹೆಣ್ಮಕ್ಳು ಅಥವಾ ಇತರೆ ಅಂತ ಅನ್ನೋದನ್ನ ಸ್ಕ್ರೋಲ್ ಮಾಡಿ. ನಿಮ್ಮ ಸಾಮಾಜಿಕ ವರ್ಗವನ್ನ ಆಯ್ಕೆ ಮಾಡಿ, ನಿಮ್ಮ ಜಾತಿ ಯಾವುದು ಅನ್ನೋದನ್ನ ಇಲ್ಲಿ ಆಯ್ಕೆ ಮಾಡ್ಬೇಕಾಗತ್ತೆ. ನೀವು ಮಾಜಿ ಸೈನಿಕರೇ ಅಥವಾ ದೈಹಿಕ ವಿಕಲಚೇತನರೇ, ನೀವು ಏನಾದ್ರೂ ಸೈನಿಕರಿದ್ರ ಅಥವಾ ಹ್ಯಾಂಡಿಕ್ಯಾಪ್ಟ್ ಏನಾದ್ರೂ ಇದೀರಾ, ನಿಮ್ಮ ದೇಹದಲ್ಲಿ ಯಾವ್ದಾದ್ರು ಭಾಗ ಹ್ಯಾಂಡಿಕ್ಯಾಪ್ಟ್ ಇದೆಯಾ, ಅಂಗವಿಕಲತೆ ಹೊಂದಿದ್ದೀರಾ ಅಂತ ಹೇಳಿ ಕೇಳ್ತಾ ಇದೆ. ಇಲ್ಲ ಅಂತ ಹೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರೆ ಇದೆ ಅಂತ ಹಾಕೊಳ್ಳಿ, ಇಲ್ದಿದ್ರೆ ಇಲ್ಲ ಅಂತ ಹಾಕೊಳ್ಳಿ.
ನೀವು ಇಲ್ಲಿ ಕಾಣ್ತಾ ಇರುವಂತ ಯಾವ್ದು ಭಾಗದಲ್ಲಿ ಇಂದ ಸಬ್ಸಿಡಿ ಲೋನ್ ಅನ್ನ ಪಡಿಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಈ ಒಂದು ಭಾಗದಲ್ಲಿ ನೀವು ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳಿ ಹಾಕೊಳ್ಳಿ. ನೀವು ನಗರ ಪ್ರದೇಶದವರ ಅಥವಾ ಗ್ರಾಮೀಣ ಪ್ರದೇಶದವರ ಅನ್ನೋದು ಇಲ್ಲಿ ಕೇಳ್ತಾ ಇದ್ದಾರೆ, ಅದನ್ನು ಕೂಡ ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ಅರ್ಜಿದಾರರು ಒಬ್ಬರೇ ವ್ಯಾಪಾರ ಮಾಡ್ತಾರಾ ಅಥವಾ ಬಹಳ ಜನರು ನಿಮ್ಮ ಒಂದು ವ್ಯಾಪಾರದಲ್ಲಿ ಭಾಗಿಯಾಗಿದ್ದಾರಾ ಅನ್ನೋ ಒಂದು ಅರ್ಥ ಇದು. ಸೊ ಇಲ್ಲಿ ಒಬ್ಬರೇ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಡಿವಿಜುವಲ್ ಅಂದ್ರೆ ಒಬ್ರು. ಇಲ್ಲಿ ನಿಮ್ಮ ವ್ಯವಹಾರಕ್ಕೆ ಅಂದಾಜು ಮೊತ್ತ ಎಷ್ಟಾಗುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಒಂದು 5 ಲಕ್ಷ ಅಂತ ಅನ್ಕೊಳ್ಳಿ. ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ವ್ಯಾಪಾರಕ್ಕೆ ಎಷ್ಟು ಬೇಕಾಗಿದೆಯೋ ಅದನ್ನ ನೀವು ಹಾಕ್ಬೇಕಾಗತ್ತೆ. ಇದರ ನಂತರ ಇಲ್ಲಿ ನಿಮ್ಮ ಸ್ವಂತ ಮೂಲದಿಂದ ನೀವು ಹೂಡಿಕೆ ಮಾಡಲು ಯೋಜಿಸಿರುವ ಮೊತ್ತವೆಷ್ಟು ಅಂದ್ರೆ ಈಗ 5 ಲಕ್ಷ ನಿಮಗೆ ಬೇಕಾಗಿದೆ. ಈ ಒಂದು 5 ಲಕ್ಷದ ವೆಚ್ಚದ ವ್ಯಾಪಾರದಲ್ಲಿ ನೀವು ನಿಮ್ಮ ಕೈಯಿಂದ ಎಷ್ಟು ಹಾಕ್ತಾ ಇದ್ದೀರಾ, ನಿಮ್ಮ ಸ್ವಂತ ದುಡಿಮೆಯಿಂದ ಅಥವಾ ನಿಮ್ಮ ಹಣವನ್ನ ಎಷ್ಟು ಹಾಕ್ತಾ ಇದ್ದೀರಾ ನಿಮ್ಮ ಒಂದು ವ್ಯಾಪಾರಕ್ಕೆ ಅಂತ ಕೇಳ್ತಾ ಇದ್ದಾರೆ. 1 ಲಕ್ಷ ಅಂತ ಹೇಳಿ ಹಾಕೊಳ್ಳಿ. ಸೊ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಅಷ್ಟು ಮಾತ್ರ ಇದು ಮಾಡ್ಕೊಳ್ಳಿ. ಇವಾಗ ನೋಡಿ, ಅಗತ್ಯವಿರೋ ಸಾಲದ ಮೊತ್ತ ಅಂತ ಹೇಳಿ ಇಲ್ಲಿ ಬಂತು 4 ಲಕ್ಷ. ಸೊ ನೀವು 1 ಲಕ್ಷ ಹಾಕಿದ್ರೆ 4 ಲಕ್ಷ ಸರ್ಕಾರದಿಂದ ಸಬ್ಸಿಡಿ ಸ್ಕೀಮ್ ಸಿಗುತ್ತೆ. ಸರಿನಾ? ಇಲ್ಲಿ ಅರ್ಹತೆಯನ್ನು ಲೆಕ್ಕಾಚಾರ ಮಾಡಿ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ. ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ PMMY ಅಂತ ಹೇಳಿ ಗರಿಷ್ಠ ಅರ್ಹ ಸಾಲದ ಮೊತ್ತ ನಿಮಗೆ ಬೇಕಾಗಿರೋದು 4 ಲಕ್ಷ ಸಾಲ ಬೇಕಾಗಿದೆ. ತಿಂಗಳಿಗೆ 8,500 ರೂಪಾಯಿ ನಿಮ್ಮ EMI ಬರುತ್ತೆ. ಇದು 5 ವರ್ಷ ನಿಮ್ಗೆ ಕಾಲಾವಕಾಶ ಇರುತ್ತೆ. ಸೊ 5 ವರ್ಷ ಅಂತಂದ್ರೆ ನೀವು 8,500 ಪ್ರತಿ ತಿಂಗಳು EMI ಕಟ್ಟಬೇಕಾಗತ್ತೆ. ಇಲ್ಲಿ ನಿಮಗೆ ನೋಟಿಸ್ ಅನ್ನ ಕೊಟ್ಟಿರ್ತಾರೆ, ಇಂಪಾರ್ಟೆಂಟ್ ಮಾಹಿತಿಗಳನ್ನ ಕೊಟ್ಟಿರ್ತಾರೆ, ಇದನ್ನ ಓದ್ಕೊಳ್ಳಿ. 15 ವರ್ಷದ ಸಾಲದ ಅವಧಿ ಬೇಕು ಅಂತಂದ್ರೆ ಇಲ್ಲಿ ಸಬ್ಸಿಡಿ ಕೂಡ ಇರುತ್ತೆ ನಿಮಗೆ. ಸರಿನಾ? ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಈ ಯೋಜನೆ ಅಡಿ ನೀವು ಸಾಲ ತಗೊಂಡ್ರೆ ಸಬ್ಸಿಡಿ 1,75,000 ವರೆಗೆ ಸಬ್ಸಿಡಿ ಇರುತ್ತೆ. ಸೊ ಇದಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಇದರ ನಂತರ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಅನ್ನೋದಾಯ್ತಂತಂದ್ರೆ ಈಗಲೇ ಅರ್ಜಿ ಸಲ್ಲಿಸಿ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಇಂಪಾರ್ಟೆಂಟ್ ಇರುತ್ತೆ ನೋಡಿ ವೀಕ್ಷಕರೇ, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಹಾಕ್ಬೇಕಾಗತ್ತೆ. ಈ ಒಂದು ಪೋರ್ಟಲ್ ನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಹಾಕಿಬಿಟ್ಟು ಇಲ್ಲಿ ಕಾಣ್ತಾ ಇರುವಂತ ಕ್ಯಾಪ್ಷನ್ ಹಾಕಿಬಿಟ್ಟು ಇಲ್ಲಿ ಇದನ್ನ ಟರ್ಮ್ಸ್ ಕಂಡೀಷನ್ಸ್ ಇರುತ್ತೆ, ಇದನ್ನ ನಾನು ಓದಿದ್ದೇನೆ ಅಂತ ಹೇಳಿ ಕ್ಲಿಕ್ ಮಾಡ್ಕೊಂಡು OTP ಪಡೆಯಿರಿ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಕೊಟ್ಟಿರುವಂತ ಮೊಬೈಲ್ ನಂಬರ್ಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTP ಅನ್ನ ಹಾಕಿಬಿಟ್ಟು ನೀವು ಇಲ್ಲಿ ಲಾಗಿನ್ ಆಗ್ಬೇಕಾಗತ್ತೆ. ಇದರ ನಂತರ ಕೆಲವೊಂದಿಷ್ಟು ಪ್ರೊಸೀಜರ್ಗಳಿದಾವೆ, ಅದನ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಇಷ್ಟು ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಇಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ನನಗೆ ಯಾವುದೇ ತರ ಕ್ಯಾಂಡಿಡೇಟ್ ಇನ್ಫಾರ್ಮೇಶನ್ ಇಲ್ಲ. ಸೊ ಇಲ್ಲಿವರೆಗೂ ಎಲ್ಲರಿಗೂ ಕಾಮನ್ ಆಗಿರುತ್ತೆ. ನಿಮ್ಗೆ ಯಾವ ವ್ಯಾಪಾರ ವ್ಯವಹಾರಗಳಿಗೆ ಸಾಲ ಸೌಲಭ್ಯ ಬೇಕಾಗಿದೆಯೋ ಅದನ್ನ ನೀವು ಚೂಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿವರೆಗೆ ಬಂದು ನಿಮ್ಮ ಮೊಬೈಲ್ ನಂಬರ್ ಅನ್ನ ಹಾಕಿ ಮುಂದಿನ ಪ್ರೊಸೆಸ್ ಏನು ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಮೇಲೆ ಎಲ್ಲ ಡೇಟಾವನ್ನು ಇಲ್ಲಿ ತಾನೇ ಆಕ್ಸೆಸ್ ಮಾಡ್ಕೊಳ್ಳುತ್ತೆ, ಅದು ಟಚ್ ಮಾಡ್ಕೊಳ್ಳುತ್ತೆ. ಸೊ ನಿಮ್ಗೆ ಈ ಒಂದು ಸಾಲ ಸೌಲಭ್ಯದ ಅನುಕೂಲ ಸರ್ಕಾರದ ಒಂದು ಡೇಟಾಬೇಸ್ ಇಂದ ಅವರು ತಿಳ್ಕೊಂಡ್ಬಿಟ್ಟು ನಿಮ್ಗೆ ಸಾಲ ಸಿಗುತ್ತೋ ಇಲ್ಲೋ, ಎಲಿಜಿಬಿಲಿಟಿ ಇದರೋ ಇಲ್ಲ ಅನ್ನೋದನ್ನೋದು ನಿಮ್ಗೆ ಅಪ್ರೂವಲ್ ಆಗುತ್ತೋ ಇಲ್ಲೋ ಅಂತ ಅನ್ನೋದು ಮಾಹಿತಿ ಮುಂದೆ ಸರ್ಕಾರದ ಕೈಯಲ್ಲಿ ಬಿಟ್ಟಿರುತ್ತೆ. ಸರಿನಾ ವೀಕ್ಷಕರೇ? ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ